ಕೊನೆಗೂ ಭಾಗ್ಯ ಮನೆ ಸೇರಿದ ತಾಂಡವ್. ಸುನಂದಾ ಮುಂದೆ ಆದಿ ಹೇಳಿದ್ದೇನು? ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರೋ ಭಾಗ್ಯಲಕ್ಷ್ಮಿ ಸೀರಿಯಲ್ ರೋಚಕ ತಿರುವು ಪಡೆದುಕೊಂಡಿದೆ. ಹಳೆ ಹೆಂಡತಿನೇ ವಾಸಿ ಅಂತ ತಾಂಡವ್ ಮತ್ತೆ ನಾಟಕ ಮಾಡಿಕೊಂಡು ಭಾಗ್ಯ ಮನೆ ಸೇರಿದ್ದಾನೆ. ಆದರೆ ಭಾಗ್ಯಾನಿಗೆ ಆಗಲಿ ತಾಯಿ ಕುಸುಮಾಗೆ ಆಗಲಿ ತಾಂಡವ್ ಮತ್ತೆ ಮನೆಗೆ ಮರಳಿರೋದು ಸುತಾರಾಮ್ ಇಷ್ಟ ಇಲ್ಲ. ತನ್ವಿಯ ಹಠಕ್ಕೆ ಮಣಿದು ಆ ಘಳಿಗೆಗೆ ಭಾಗ್ಯ ತನಗೆ ಸರಿ ಅನ್ನಿಸಿದ್ದನ್ನ ಮಾಡಿದ್ದಾಳಷ್ಟೇ. ಆದ್ರೆ ಭಾಗ್ಯನಿಗೂ ಆದಿ ಮೇಲೆ ಒಲವಿದೆ. ತನ್ನ ಪ್ರೀತಿಯನ್ನ ಭಾಗ್ಯ ತಾಯಿ ಸುನಂದ ಎದುರು ಆದಿ ಹೇಳಿಕೊಂಡಿದ್ದಾನೆ. ಭಾಗ್ಯ ತಾಯಿ ಸುನಂದ ಯೋಚನೆ ತಪ್ಪಿಲ್ಲ. 2 ಮಕ್ಕಳ ತಾಯಿ ಭಾಗ್ಯ ಅಳಿಯ ತಾಂಡವ್ನೊಟ್ಟಿಗೆ ಚೆನ್ನಾಗಿ ಇರಲಿ ಅಂತ ಆಸೆ ಪಡ್ತಿದ್ದಾರೆ. ಯಾರೇ ಆಗಲಿ ಮಧ್ಯಮ ಕುಟುಂಬದ ಹೆಣ್ಣು ಮಗಳು ಯೋಚನೆ ಮಾಡೋದು ಹಾಗೆ ತಾನೆ. ಮಗಳ ಸಂಸಾರ ಚೆನ್ನಾಗಿ ಇರಬೇಕು, ಅಳಿಯ ತನ್ನ ಮಗಳು ಮೊಮ್ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಆಸೆ ಪಟ್ಟಿರುತ್ತಾರೆ. ಆದರೆ ತಾಂಡವ್ ತಪ್ಪು ಮಾಡಿದರೂ ಕೂಡ ಸುನಂದ ಅದೆಲ್ಲವನ್ನ ಕ್ಷಮಿಸಿ ಮತ್ತೆ ಭಾಗ್ಯನೊಟ್ಟಿಗೆ ತಾಂಡವ್ ಸಂಸಾರ ಮಾಡಬೇಕು ಅನ್ನೋ ಹಂಬಲವನ್ನು ಹೊಂದಿದ್ದಾರೆ. ಆದರೆ ಇದಕ್ಕೆ ವೀಕ್ಷಕರು ಸುನಂದ ಈ ರೀತಿ ನಿರ್ಧಾರ ಮಾಡಬೇಡಿ, ಭಾಗ್ಯ ಆದಿ ಜೋಡಿಯಾಗಲಿ ಅಂತಿದ್ದಾರೆ. ಮಗಳು ತನ್ವಿ ಕೂಡ ತಂದೆಯ ಪರವಾಗಿದ್ದಾಳೆ. ಆದರೆ ಗುಂಡನಿಗೆ ಆದಿ ಅಂದರೆ ತುಂಬಾನೇ ಪ್ರೀತಿ ಇದೆ. ಇತ್ತ ಸುನಂದ ಮುಂದೆ ಆದಿ ಧೈರ್ಯವಾಗಿ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾನೆ. ಭಾಗ್ಯ ಅವರ ಜೊತೆಗೆ ನಾನು ಸದಾ ನಿಲ್ಲುತ್ತೇನೆ, ಅವರು ಕೂಡ ನನ್ನ ಪ್ರೀತಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಆದಿ ಮಾತು ಕೇಳಿ ಸುನಂದ ಶಾಕ್ ಆಗಿದ್ದಾರೆ. ಭಾಗ್ಯ ಹಾಗೂ ಆದಿ ಪ್ರೀತಿಗೆ ಅತ್ತೆ ಕುಸುಮ ಸಪೋರ್ಟ್ ಇದೆ. ಇತ್ತ ತಾಂಡವ್ 1 ವಾರ ಮನೆಯಲ್ಲಿದ್ದು ಯಾವುದೇ ತಪ್ಪು ಮಾಡಬಾರ್ದು. ಒಂದು ವೇಳೆ ಆತ ಯಾವುದೇ ತಪ್ಪು ಮಾಡಿದ್ರು ತನ್ವಿಯೇ ಅವರನ್ನ ಮನೆಯಿಂದ ಆಚೆ ಹಾಕೋದಾಗಿ ಹೇಳಿದ್ದಾಳೆ. ಆದರೆ ಕನ್ನಿಕಾ ಮಾತ್ರ ಆದಿ ಮೇಲೆ ಅಪ್ಪನ ಎತ್ತಿ ಕಟ್ಟೋ ಕೆಲಸ ಮಾಡಿದ್ದಾಳೆ. ಆಫೀಸ್ ಮೀಟಿಂಗ್ಗೆ ಹೊರಟಿದ್ದ ಆದಿಗೆ ಗುಂಡಣ್ಣ ಕರೆ ಮಾಡಿ ಅಪ್ಪ ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳಿದ್ದ. ಕೂಡಲೇ ಇರೋ ಸತ್ಯವನ್ನ ಹೇಳಿ ಆದಿ ಭಾಗ್ಯ ಮನೆಗೆ ಹೋಗಿದ್ದ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕನ್ನಿಕಾ ತಂದೆ ಹತ್ತಿರ ಆದಿಬ್ರು ಆಫೀಸ್ಗೆ ಬರಲಿಲ್ಲ, ಭಾಗ್ಯ ಮನೆಗೆ ಹೋದ. ಈ ವಿಚಾರ ಅಪ್ಪನಿಗೆ ಹೇಳಬೇಡ ಅಂತ ನಿಮ್ಮ ಮೇಲೆ ಪ್ರಾಮಿಸ್ ಮಾಡಿದ್ದ ಅಂತ ಸುಳ್ಳು ಹೇಳಿದ್ದಾಳೆ. ಇನ್ನು ಶ್ರೇಷ್ಠ ಕತೆ ಏನಾಯಿತು ಅಂತ ಕಾದು ನೋಡಬೇಕಾಗಿದೆ. ಸದ್ಯ ಆಕೆ ಸಾಯೋ ನಿರ್ಧಾರ ಮಾಡಿದ್ದಾಳೆ ಅನ್ನೋದು ಮಾತ್ರ ತಿಳಿದಿದೆ. ತಾಂಡವ್ 1 ವಾರ ಮನೆಯಲ್ಲಿದ್ದು ಎಲ್ಲರ ಮನಸ್ಸು ಗೆಲ್ತಾನಾ? ಕಾದು ನೋಡಬೇಕಾಗಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.